ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಅದ್ಯಾರ ಶಾಪ ತಾಕ್ತೋ, ಅದೆಂತಹ ನೋವು ಕಾಡಿತೋ, ಅಥವಾ ದೇವ್ರ ಇಚ್ಛೆನೇ ಆಗಿತ್ತೋ ಗೊತ್ತಿಲ್ಲ. ನೆಮ್ಮದಿಯಿಂದ ಬಾಳ್ಬೇಕಾಗಿದ್ದ ಸಂಸಾರದಲ್ಲಿ ಸಾವಿನ ಸುನಾಮಿ ಎದ್ಬಿಡ್ತು. ಮಹಾಲಕ್ಷ್ಮಿಯಾಗಿ ಬಲಗಾಲಿಟ್ಟ ಸೊಸೆ ವರಮಹಾಲಕ್ಷ್ಮಿಯ ಪೂಜೆ ಮಾಡೋದಕ್ಕೂ ಉಳಿಲಿಲ್ಲ. ಕೈ ತುಂಬ ಸಂಪಾದಿಸೋ ಹ್ಯಾಂಡ್ಸಮ್ ಹುಡುಗ ಹೆಂಡತಿಯ ಹೆಣ ಹಾಕಿ ಪ್ರಾಣ ಬಿಟ್ಟ. ಸಾಯೋವಾಗ ಜನ್ಮ ಕೊಟ್ಟವನನ್ನು ಜೊತೆಗೆ ತಗೊಂಡು ಹೋದ. ಅಪ್ಪ ಮಗ ಒಟ್ಟೊಟ್ಟಿಗೆ ಪ್ರಾಣ ಬಿಟ್ಟ ದುರಂತ ಕಥೆ ಇದೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ಹಬ್ಬ ಮಾಡೋದಕ್ಕೆ ನಗನಗ್ತಾ ತವರು ಮನೆಗೆ ಬರಬೇಕಿದ್ದ ಮಗಳು ಹೆಣವಾಗಿ ಬಂದಿದ್ದಾಳೆ. ಕಳೆದ ವರ್ಷ ಅಷ್ಟೇ ಕನ್ಯಾದಾನ ಮಾಡಿದ ಕೈಲಿ ಕೊಳ್ಳಿ ಹಿಡ್ಕೊಳ್ಳೋ ಅನಿವಾರ್ಯತೆ ಇದೆ. 21 ವರ್ಷಗಳ ಕಾಲ ಕಂಡ್ರೆಪ್ಪೆಯಂತೆ ಜೋಪಾನ ಮಾಡಿದ್ದ ಮಗಳನ್ನೀಗ ಚಿತೆಯಲ್ಲಿ ಮಲಗಿಸಬೇಕು ಅಂದ್ರೆ ಹೆತ್ತವರಿಗೆ ಅದೆಂಥ ನೋವಾಗ್ತಾ ಇರಬಹುದು. ಯಾವ ತಂದೆ ತಾಯಿಗೂ ಈ ಕಷ್ಟ ಬರೋದ್ ಬೇಡ. ಯಾರ ಮನೆಯ ಮಕ್ಕಳು ಅರಾಯುಷಿಗಳಾಗಿ ಸಾಯದಿರ್ಲಿ ಅಂತ ಆಶಿಸ್ತಾ ಒಂದೇ ದಿನ 3 ಹೆಣಗಳು ಚಿತೆ ಸೇರಿದ ಈ ದುರಂತ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಒಂದ್ ಕಡೆ ಹೆಂಡತಿ ಅನುಷಾ, ಇನ್ನೊಂದ್ ಕಡೆ ಗಂಡ ವಿನಯ್. ಈ ಮಗ ಸೊಸೆಯ ಜೊತೆಗೆ ಹಿರಿಯ ಜೀವ ಬದುಕಿನ ಯಾತ್ರೆ ಮುಗಿಸಿಬಿಟ್ಟಿದೆ. ಈ 3 ಜನ ಯಾವುದೋ ಅಪಘಾತದಲ್ಲೋ ಮತ್ಯಾವುದೋ ದುರಂತದಲ್ಲೋ ಸತ್ತು ಹೋಗಿದ್ರೆ ಆಗೋ ನೋವು ಬೇರೆಯದೇ ಥರದ್ದಾಗ್ತಿತ್ತು. ಆದ್ರೆ ಈಗ ನೋವಿನ ಜೊತೆ ಆಕ್ರೋಶ ಇದೆ, ಅಸಹ್ಯ ಇದೆ, ಅನುಮಾನ ಇದೆ, ಕಡೆಗೆ ಪಶ್ಚಾತ್ತಾಪ ಕೂಡ ಇರಬಹುದು. ಯಾಕಂದ್ರೆ ಇದು ಕೈಯಾರೆ ಮಾಡಿಕೊಂಡ ಅವಘಡ. ಸರ್ಕಾರಿ ನೌಕರಿಯಲ್ಲಿರೋ ಸ್ಫುರದ್ರೂಪಿ ಹುಡುಗನ್ನ ಅಳಿಯನಾಗಿ ಪಡೆಯೋದೇ ಪುಣ್ಯ ಅಂತ ಲಘು ಬಗೆಯಲ್ಲಿ ಸಂಬಂಧ ಬೆಳೆಸಿದ ನರಸಿಂಹಯ್ಯ ಲತಾ ದಂಪತಿ ಈಗ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ ಅನ್ನೋ ಒಂದು ಆಸೆಗೆ ನಾವು ಮಾಡ್ಕೊಟ್ಟಿದ್ವಿ. ಇಂಜಿನಿಯರು, ಒಳ್ಳೆ ಸುಸಂಸ್ಕೃತ ಹುಡುಗ ಅಂತ ಹೇಳಿದ್ರೆ ಒಬ್ಬನೇ ಮಗ ಅಂತ ನಾವು ಆಸೆಯಿಂದ ಮಾಡಿದ್ವು. ಮದುವೆ ಎಲ್ಲ ಸೆಟ್ ಆಯಿತು, ಒಂದು ವಾರಕ್ಕೆ ಸೆಟ್ ಆಗೋಯ್ತು. ಫೋನ್ ಮಾಡಿ ಹೋದ್ವಿ, ಅದೇನೋ ಎಂಗೇಜ್ಮೆಂಟ್ ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದ್ಬಿಟ್ವಿ. ಬಂದವನು ಸೀರೆ ಬ್ಲೌಸ್ ಕೊಡ್ತೀನಿ ಅಂತ ಬಂದವನು ಏನು ಮಾತುಕತೆ ಏನು ಆಡಲಿಲ್ಲ. ನಾವು ಹೇಳಿದ್ವಿ ಮಾತುಕತೆ ಆಡೋಣ ಅಂತ. ಇಲ್ಲ ಬೇಡ, ನಮ್ಗೆ ಇದು ನೀವು ಏನು ಕೊಟ್ಟರು ಸರಿನೇ, ಬೇಡ ಅಂದವನು ಹೋದ ಊರಿಗೆ ಹೋದವನು ಫೋನ್ ಮಾಡಿಸ್ದ. ನಮ್ಮ ಮಗ ಅದೇನೋ ಸ್ಕಾರ್ಪಿಯೋ ಕಾರೇ ತೊಗೋಬೇಕು ಅಂತಾನೆ, ನಿಮ್ಮ ಕೈಲಿ ಅದು ಕೊಡ್ಸೋಕ್ಕಾಗಲ್ಲ, ನನಗೆ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡ್ರಿ, ನಾವೆಲ್ಲ ಮಾಡ್ಕೊತೀವಿ. ಅದೆಷ್ಟೋ ಗ್ರಾಮ್ ಒಡವೆ, ಅದು 300, ಅದೆಷ್ಟೋ ಒಡವೆ ಗೊತ್ತಿಲ್ಲ, ಮದುವೆ ಮಾಡಿಕೊಡ್ರಿ ಅಂತ ಕೇಳಿದ್ರು. ಎಂಥ ಜನ ನೋಡಿ. ಎಂಗೇಜ್ಮೆಂಟಿನ ಶಾಸ್ತ್ರ ಅದ್ಧೂರಿಯಾಗಿ ಮುಗಿದ್ಮೇಲೆ ಬೇಡಿಕೆಗಳನ್ನ ಮುಂದಿಡ್ತಾರೆ. ನಿಶ್ಚಿತಾರ್ಥ ಆದ್ಮೇಲೆ ಮದುವೆ ನಿಂತ್ರೆ ಅವಮಾನ ಅಂತ ಕೇಳಿದ್ದೆಲ್ಲವನ್ನು ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡ್ತಾರೆ. ಮದುವೆ ಆಯ್ತು, ಭರ್ಜರಿ ಮದುವೆಗೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರು. ಅವಳನ್ನ ಚಿನ್ನದ ಹುಡುಗಿ ತರ ಮಾಡಿದ್ರು. ಗಂಡಿನ ಕಡೆಯವರು ಅಷ್ಟು ಜನನೂ ಬರಲಿಲ್ಲ, ಏನು ಬರಲಿಲ್ಲ. ಆದ್ರೆ ನಮ್ಮ ಕಡೆ ಜನ ಜಾಸ್ತಿ ಇತ್ತು, ಚೆನ್ನಾಗಿದ್ರು. ಹುಡುಗ ಒಳ್ಳೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಲ್ಲಿ ತಾನೆ ಅಂತ ಅವನಿಗೆ ಮದುವೆ ಮಾಡಿ ಕೊಟ್ರು. ಮದುವೆಯ ದಿನ ಎಲ್ಲರಿಗೂ ಖುಷಿಯೋ ಖುಷಿ. ಜೋಡಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಹುಡುಗಿಗೆ ಹೋಲಿಸಿದ್ರೆ ಹುಡುಗ ರೂಪದಲ್ಲಿ, ವಿದ್ಯೆಯಲ್ಲಿ, ಕಡೆಗೆ ಗುಣದಲ್ಲೂ ಮೇಲುಗೈ ಇದ್ದಾನೆ ಅಂತ ಅವತ್ತು ಎಲ್ಲರಿಗೂ ಅನ್ನಿಸಿತು. ಅನುಷಾ PUC ಮುಗಿಸಿ ಮನೇಲಿದ್ಲು. ಆದ್ರೆ ವಿನಯ್ HAL ನಲ್ಲಿ ಡಿಪ್ಲೊಮಾ ಇಂಜಿನಿಯರ್, ಸರ್ಕಾರಿ ಕೆಲಸ, ಸ್ಫುರದ್ರೂಪಿ, ಜೊತೆಗೆ ಸೌಮ್ಯ ಸ್ವಭಾವದ ಥರಾನೂ ಕಾಣಿಸಿದ್ದ. ಅನುಷಾ ಅದೃಷ್ಟವಂತೆ ಅಂತಾನೆ ಎಲ್ಲರೂ ಹೇಳಿದ್ದು. ಆದ್ರೆ ಈಗ ಅವರೆಲ್ಲರಿಗೂ ಹುಡುಗಿಯದು ಎಂಥ ದುರದೃಷ್ಟ ಗೊತ್ತಾಗಿದೆ. ಅನುಷಾಗಂತೂ ಮದುವೆಯಾಗಿ ಕೆಲವೇ ದಿನಕ್ಕೆ ಸಂಸಾರ ಸಾಕೆನ್ನಿಸಿಬಿಟ್ಟಿತ್ತು. ಅಯ್ಯೋ, ಒಂದು ವಾರದಲ್ಲಿ 15 ಸರಿ ಫೋನ್ ಬರೋದು. ವಾರದಲ್ಲಿ ಈ ಥರ ಹಿಂಗೆ ಮಾಡ್ತಾರಮ್ಮ, ಏನು ಮಾಡಲಿ ನನಗೆ ಬೇಕಾದ್ರೆ ನಾನು ಡೈವರ್ಸ್ ಮಾಡ್ಕೊಬಿಟ್ರೆ ನನಗೆ ಬೇಡ, ನಾನೆಲ್ಲ ದುಡ್ಕೊಂಡು ತಿಂತೀನಿ, ನನಗೆ ಹಿಂಸೆ ತಡೆಯೋಕ್ಕಾಯ್ತಾ ಇಲ್ಲ ಅಂತ ಈ ಥರ
ಇವಾಗ ಯಾರು ತಾನೇ ಇವಾಗ ಮಗಳನ್ನ ಕೊಟ್ಮೇಲೆ ಗಂಡನ ಬಿಡಿಸ್ಬಿಟ್ಟು ಇದು ಹೆಣ್ಮಕ್ಳನ್ನ ಮನೇಲಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾರ? ಏನೋ ಒಂದು 4 ಜನ ದೊಡ್ಡವ್ರನ್ನ ಕರೆಸ್ಬಿಟ್ಟು ಏನೋ ಮಾತಾಡಿ ಏನು ಅನುಸರಿಸ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾರೆ. ಅದಕ್ಕೂ ಅನುಸರಿಸ್ಕೊಂಡೋಗದೆ ಈ ಥರ ಮಾಡಿಬಿಟ್ರೆ ಯಾರು ಜವಾಬ್ದಾರಿ? ಮದುವೆಯಾದ್ಮೇಲೆ ಹೆಂಡತಿಯ ಜವಾಬ್ದಾರಿಯನ್ನ ಗಂಡ ತಾನೇ ತಗೋಬೇಕು. ಆದ್ರೆ ಆ ಪುಣ್ಯಾತ್ಮ ಹೆಂಡತಿಯ ಜೊತೆಗೆ ತನ್ನ ಜವಾಬ್ದಾರಿಯನ್ನು ಹೆಣ್ಣು ಕೊಟ್ಟ ಮಾವನೇ ತಗೋಬೇಕು ಅನ್ನೋ ಥರ ಆಡ್ತಾ ಇದ್ದ. ಅದಕ್ಕೆಲ್ಲ ಕಾರಣವಾಗಿದ್ದು ಅನುಷಾ ತಂದೆಗಿದ್ದ ಆಸ್ತಿ. ಅದರ ಮೇಲೆ ವಿನಯ್ನ ಕಣ್ಣಿತ್ತು. ಏನಪ್ಪ ಬೇರೆ ಏನಾದರೂ ನೀನು ಬರೋದು, ಯಾಕೆಂದರೆ ನಮ್ಮ ಸಡ್ಕನಿಗಿರೋದು 2 ಹೆಣ್ಮಕ್ಳು, ಅವ್ರಿಗೆ ಜಮೀನಿದೆ. ಅವನಿಗೆ ಜಮೀನ್ದು ಆಸಕ್ತಿ ಜಾಸ್ತಿ. ನನಗೆ ಜಮೀನು ಬೇಕು, ಮನೆ ಬೇಕು, ಮನೆ ಕಟ್ಕೊಡ್ಬೇಕು, ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದೀನಿ, ನನಗೆ ಅಲ್ಲಿ ಬೇರೆ ಕಡೆ ಹೋದರೆ ಅಲ್ಲಿ ಜಮೀನು ಕೊಡ್ತಾಯಿದ್ರು, 10 ಎಕರೆ ಕೊಡ್ತಾಯಿದ್ರು, 1 ಎಕರೆ ಕೊಡ್ತಾಯಿದ್ರು. ಬಸವೇಶ್ವರ ನಗರದಲ್ಲಿ ಮನೆ ತೊಗೊಂಡವರು. ಮಾವನ ಮನೆಯಲ್ಲಿ ಹಣ ತಗೊಂಡು ಮನೆ ಮಾಡಿಕೊಂಡವರು ಮಡದಿಯನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಖುಷಿಯಾಗೋದು. ಆದ್ರೆ ಹೊಸ ಮನೆಗೆ ಹೋದ ಹುಡುಗಿಯನ್ನ ಕೆಲವು ದಿನಗಳಲ್ಲಿ ಆಚೆ ಹಾಕಿದ ಹುಡುಗ ಹೆಂಡತಿನೇ ಬೇಡ, ಅವಳು ವಾಪಸ್ ಈ ಮನೆಗೆ ಬರೋದೇ ಬೇಡ ಅನ್ನೋ ಥರ ಮಾತಾಡಿದ್ದ. ಮರುಳಿ ಊಟಕ್ಕೆ ಮದುವೆ ಆದಾಗ ಅವ್ರ ಊರಲ್ಲಿ ಮಾಡಿದಾಗ ಅದಕ್ಕೂ ನಾವು ಅವ್ರಿಗೆ ಸಹಾಯ ಮಾಡಿದ್ದೀವಿ. 1 ಇಯರ್ ಆಯಿತು. ಜೂನ್ ಬಂದರೆ ಜೂನ್ಗೆ 1 ಇಯರ್ ಆಯಿತು ಸರ್. ಅದೇ ಒಂದು ಸರಿ ಇದ್ದಕ್ಕಿದ್ದಂಗೆ ನನಗೆ ಹೆಂಡತಿ ಬೇಡ ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ಮನೆಗೆ ಕರ್ಕೊಂಬಂದಿದ್ದ. ಏನಪ್ಪ ಅಂತ ಕೇಳಿದರೆ ಇಲ್ಲ ನನಗೆ ಆ ಥರ ಈ ಥರ. ಆಮೇಲೆ ನಾವು ಸರಿ ಅಲ್ಲೆಲ್ಲ ಮಾತಾಡಿ ಏನಪ್ಪ ಪ್ರಾಬ್ಲಮ್ಮು ಅಂತ ಏನು ಆ ಥರ ಏನೋ ಸರಿ ಅಂದ್ಬಿಟ್ಟು ಏನೋ ಮಾಮೂಲಿ ಇರ್ಬೋದು ಗಂಡ ಹೆಂಡ್ತಿರೋದು ಅಂದ್ಬಿಟ್ಟು ನಾವು ಒಂದು ಮಾಡಿ ಕಳಿಸಿದ್ವಿ. ಹೀಗೆ ಹೊಸ ಜೋಡಿನ ಮಾತುಕತೆ ಮಾಡಿ ಒಂದು ಮಾಡೋ ಪರಿಸ್ಥಿತಿ ಬಂದಾಗಲೇ ಮಗಳನ್ನ ಮದುವೆ ಮಾಡಿಕೊಟ್ಟವರು ಯೋಚಿಸಬೇಕಿತ್ತು. ಅವರು ಮುದ್ದಿನ ಮಗಳ ಸಂಸಾರ ಹೀಗಾಗಿದ್ಯಲ್ಲ ಅಂತ ಸಾಕಷ್ಟು ನೊಂದ್ಕೊಂಡಿದ್ರು. ಹಾಗಂತ ಮದುವೆ ಮಾಡಿಕೊಟ್ಟ ಮಗಳನ್ನ ಗಂಡನಿಂದ ಬಿಡಿಸಿ ತವರಿಗೆ ಕರ್ಕೊಂಬಂದಿಟ್ಕೊಳಕ್ಕಾಗತ್ತಾ? ಇವತ್ತಲ್ಲ ನಾಳೆ ಅಳಿಯ ಸರಿ ಹೋಗ್ತಾನೆ, ಅಲ್ಲಿ ತನಕ ಸಹನೆಯಿಂದ ಎಲ್ಲವನ್ನೂ ಅನುಸರಿಸಿಕೊಳ್ಬೇಕು ಅಂತ ಮಗಳಿಗೆ ಬುದ್ಧಿ ಹೇಳಿದ್ರು. ಜೊತೆಗೆ ಅನುಷಾ ಹೆತ್ತವರು ನಂಬಿದ್ದು ಜ್ಯೋತಿಷ್ಯವನ್ನ, ಮಾತೆ ದುರ್ಗೆಯನ್ನ. ಆಕೆ ಅನುಷಾಳ ಬದುಕನ್ನ ಸರಿದಾರಿಯಲ್ಲಿ ಕರೆದೊಯ್ತಾಳೆ ಅಂತ ಕಾದು ಕೂತಿದ್ದಾಗಲೇ ಗಂಡ ಕತ್ತು ಹಿಸ್ಕಿದ್ನ. ಹೆಂಡತಿ ಸತ್ತು ದಿನ ಕಳೆಯೋದ್ರೊಳಗೆ ಗಂಡ ಹೆಣವಾಗಿ ಹೋಗಿದ್ದ. ವರದಕ್ಷಿಣೆಗಾಗಿ ಒಂದೇ ಸಮನೆ ಪೀಡಿಸಿ ತೀರಾ ಮಡದಿಯ ಮರ್ಡರ್ ಮಟ್ಟಕ್ಕೆ ಹೋದವನು ಹೆಂಡತಿಯ ಹೆಣ ಹಾಕಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ನಡೆದಿರೋದೇನು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ನೋಡೋಣ.